ಗಂಡು ನೋಡೋಕೆ ಬಂದ, ಹತ್ತತ್ರ ಚಾಳೇಶ. ಆದರೆ ದೂರದ್ದು ಸ್ಪಷ್ಟ ಅಲ್ವಾ? ನನ್ನ ನೋಡೋದಕ್ಕೆ ಕನ್ನಡಕ ಬೇಕಿರಲಿಲ್ಲ. ಪುಣ್ಯ. ಮದುವೆ ಯಾಕೆ ಹೇಳಿ? ಸಹಧರ್ಮಕ್ಕೆ, ಸಹ ಬಾಳ್ವೆಗೆ, ವಂಶೋದ್ಧಾರಕ್ಕೆ, ಮುಕ್ತಿ ಮಾರ್ಗಕ್ಕೆ. ಮುಖ್ಯ ಏನು? ಬುದ್ಧಿ ಸರಿ ಇದೆಯಾ? ವಿದ್ಯೆ ಏನು? ಆರೋಗ್ಯಕ್ಕೆ ಕೊರತೆ ಇಲ್ವಾ? ಅದಲ್ವಾ? ರೂಪದ್ದೇನು ಪ್ರಶ್ನೆ? ಅದೇನು ಬಂದು ನೋಡೋದು? ಸಂಸ್ಥೆ ವ್ಯವಹಾರಗಳು ಎಷ್ಟಿದ್ರೂ ಹೇಳಿ, ಇದು ಬೇಡ. ನಿಮ್ಮ ಮಗನ ಚಾಳಿ, ಅದರ ದುರಂತಗಳು ವೈಯಕ್ತಿಕ ಸಮಸ್ಯೆ, ನನ್ನ ಅನುಭವಕ್ಕೆ ಮೀರಿದ್ದು. ನಿಮ್ಮ ಮಗ ಆಕರ್ಷಣೆಗೆ ಬಿದ್ದ, ವೈಯಕ್ತಿಕವಾಗಿ ಉಳಿತಾ? ಇಲ್ಲ. ನಿಮ್ಮ ಮನೆ, ಅದಕ್ಕೆ ಸಂಬಂಧಪಟ್ಟ ಜನ, ಸಣ್ಣ ಪುಟ್ಟದು ವ್ಯವಹಾರ ಸರಿ, ಅದನ್ನು ಬಾಧಿಸಿದೆ ಅಲ್ವಾ? ಸತ್ಯ. ಕೆಲಸ ಬಿಡ್ತೀನಿ ಅಂದಿದ್ರಿ, ಈಗ ಕಷ್ಟ. ಹೌದು. ಗಂಡು ಹೆಣ್ಣಿನ ಸಂಬಂಧ ವೈಯಕ್ತಿಕ, ನಂತರದ ಮದುವೆ, ಮಕ್ಕಳು ಅದನ್ನ ಮೀರಿತು. ಅಂಟ್ಕೊಂಡವರು, ಅವರ ವ್ಯವಹಾರಗಳು ಬಾಧಿಸುತ್ತೆ. ಹೇಳಿ, ಏನಾಗಬೇಕು? ಕೂತ್ಕೊಳ್ಳಿ. ಶರ್ಮಾ ಬಂದು ಅಂದು ಹೋದ್ರು, ವಿಶ್ವಾಸ ಬೀಡಿ ಸಂಸ್ಥೆಗೆ ಸಂಬಂಧಪಟ್ಟ ಮನುಷ್ಯ ಅಂತ. ಮಗಾನೆ ಅಂತ ಅನ್ಸುತ್ತಾ? ಲಂಪಟತನದ ಅರಿವಿದೆ. ವಯಸ್ಸು, ಸ್ವಾತಂತ್ರ್ಯ, ಅವಕಾಶ, ಅನುಕೂಲ ಎಲ್ಲ ಇದೆ. ಎಡುಬಿಟ್ನಾ? ವಿಚಾರಿಸಿ. ಕೇಳಿದ್ರೆ ಹೇಳ್ತಾನ? ತಾಯಿ ಮಗನ ಕೇಳೋ ವಿಷಯನ ನಾನು ವಿಚಾರಿಸಿದ್ರೆ ತಪ್ಪಾಗತ್ತೆ. ಈ ತರಹದ ವಿಷಯದಲ್ಲಿ ಸ್ವಂತದವರ ಕುತೂಹಲವೇ ಸಂಯಮ ಕಳೆಯುತ್ತೆ. ನಾನು ಪರಕೀಯ. ಹುಡುಗಿ ಇದ್ದಾಳೆ, ಅವಳನ್ನ ಕೇಳಿ. ಅವಳಪ್ಪ ಅಲ್ಲಿ ಸಾಧ್ಯ ಆಗ್ಬೋದು. ಶ್ರುತಿ ಇದ್ದಾಳೆ, ನಿಮಗೆ ಪರಿಚಯದವಳೆ. ವಿಶ್ವಾಸನೇ ಅಂತಾದರೆ ಬಂದು ಹೇಳಿ. ಮದುವೆ ಮಾಡ್ತೀರಾ? ನೀವೇನು ಮಾಡ್ತಿದ್ರಿ? ಕುತೂಹಲ ಕೇಳ್ತಿದ್ದೀನಿ. ನಿಮ್ಮ ಮಗ ಜಾತಿ ಧರ್ಮ ಬಿಟ್ಟು ಪ್ರೀತಿ ಅಂತಿದ್ದಾನೆ. ಆಸ್ತಿ ನಿಮ್ಗಿದ್ದಿದ್ರೆ ಕೊಡ್ತಿದ್ರಾ? ಇಲ್ಲ. ಅಧಿಕಾರ ಇದ್ದಿದ್ರೆ ಚಲಾಯಿಸ್ತಿದ್ದೆ. ಶಕ್ತಿ ಇದ್ದಿದ್ರೆ ಬಲಿ ಹಾಕ್ತಿದ್ದೆ. ನಾನು ಅದನ್ನೇ ಮಾಡ್ತೀನಿ. ಸುದ್ದಿ ಆಗಬಾರ್ದು, ಮುಚ್ಚ ಹಾಕ್ತೀನಿ. ಬೀಡಿದಂತೆ ಪಾಪ ಕೆಲಸ. ಹಣದ ಅವಶ್ಯಕತೆ ಇತ್ತು. ಯಜಮಾನರ ಜತೆಯಾಗಿ ನಿಂತೆ. ಕೆಲಸಗಾರರ ಮೇಲೆ ದರ್ಬಾರ್ ನಡೆಸಿದ್ದೀನಿ. ಬುದ್ಧಿ ಉಪಯೋಗಿಸಿ ಬೇರು ಕೊಯ್ದಿದ್ದೀನಿ. ಲೆಕ್ಕದಲ್ಲಿ ಮೋಸ ಮಾಡಿ ಯಜಮಾನರ ಕೊಪ್ಪರಿಗೆ ತುಂಬಿದ್ದೀನಿ. ಲಂಚ ಹಂಚಿದೆ. ಅದೆಷ್ಟೋ ಅಮಾಯಕರನ್ನ ಕಳ್ತನ ಕಳಿಸಿದೆ. ಪಾಪ ಗೊತ್ತಿತ್ತು. ಅದರ ಫಲಾಫಲ ಅವ್ರದ್ದು. ನನಗೂ ಸೋಂಕಿಲ್ಲ. ಅದು ಭಾವ. ಈಗ ಅರ್ಥ ಆಗಿದೆ. ಆರೋಗ್ಯ ಕೆಡೋಕೆ ನಾನು ಸೇದೋ ಅವಶ್ಯಕತೆ ಇಲ್ಲ. ಪ್ರಪಂಚ ಉರುಬಿದ್ರೆ ಸಾಕು, ನನಗೆ ಕೆಂಬರುತ್ತೆ. ಆಗೋಲ್ಲ ಅಂತೀರಿ? ವಿಶ್ವಾಸನೇ ಅಂತಾದರೆ ಮತ್ತೊಂದು ಪಾಪಕ್ರಿಯೆಯ ಅಂಕುರ. ಕುರುಹುಗಳನ್ನು ಕೊಲ್ತೀರಿ, ಸತ್ಯಕ್ಕೆ ನಿಂತೋರ ನಾಲಿಗೆ ಕಿತ್ತುತ್ತೀರಿ. ನೋಡಿ, ಕಷ್ಟವಾಗುತ್ತೆ ಅಮ್ಮ. ನೀವು ನಿರ್ಧರಿಸಿ ಆಗಿದೆ. ಪಾಪಕ್ರಿಯೆ ಸಾಕು, ಇನ್ನೂ ಸಹಕಾರವಿಲ್ಲ.
ಸರಿ, ಹಾಗಿದ್ರೆ ಹೊರಡಿ. ಪ್ರಸ್ತಾಪ ಮಾಡಿದನ್ನ ಮರ್ತುಬಿಡಿ. ಬಲವಂತ ಇಲ್ಲ. ನೀವು ಪರಕೀಯರು. ಸಂಬಂಧ ಪಡೆದ ವಿಷಯ ಕೈ ತೊಳ್ಕೊಂಡು ಕೂರ್ಬಹುದು. ಆದರೆ ನಾನು ಈ ಸಂಸ್ಥೆಯ ಒಡತಿ. ಅಲ್ಲಿ ಮಗುವಾಗಿ ಅದು ವಿಶ್ವಾಸನೆ ಅಂತಾದರೆ ಈ ಸಂಸ್ಥೆಯ ವ್ಯವಹಾರ, ಇದರ ಆಸ್ತಿ, ಇಲ್ಲಿಯ ಹಕ್ಕು ಬಾಧ್ಯತೆಗಳು ಎಲ್ಲವೂ ಪ್ರಶ್ನೆನೇ. ಇದರ ಜವಾಬ್ದಾರಿ ನಂದು. ನಾನು ಪರಿಹಾರ ಹುಡುಕಲೇಬೇಕು. ಅಪ್ಪ ಮಗನ ಸಂಬಂಧ ರಕ್ತದ್ದು. ಅದೇ ಅವಶ್ಯಕತೆಗಾಗದಿದ್ರೆ ಅಳಿಯುತ್ತೆ. ನಂದು ನಿಮ್ಮದು ಭಾವಿಸ್ಕೊಂಡಿದ್ದು ಉಳಿಯುತ್ತಾ? ದತ್ತೂರಿ ವಿಷ ಸರಿ, ಅದರದೇ ಕೃಷಿ ಅನ್ನೋದಾದ್ರೆ ಅದು ಬೆಳೆ. ಪಕ್ಕದಲ್ಲಿ ಭತ್ತ ಮೊಳಕೆ ಹೂಡಿದ್ರೂ ಕಳೆನೆ. ಕಳೆ ಕೀಳದೆ ಬೆಳೆ ಉಳಿಯಲ್ಲ. ನನಗೆ ಬೆಳೆ ಮುಖ್ಯ. ನೋಡಿ, ನಿಮಗೂ ಬೆಳೆ ಮುಖ್ಯ ಅನ್ನೋದಾದರೆ ಸಹಕರಿಸಿ. ಅರ್ಥ ಆಗ್ತಿದೆಯೋ ಬಿಡ್ತಿದೆಯೋ ನಾನಂತೂ ಕಾಣೆ. ಹೇಳೋದು ಹೇಳ್ಬಿಡ್ತೀನಿ. ಮುಂದಿಂದು ನಿನಗೆ ಬಿಟ್ಟಿದ್ದು. 3 ತಿಂಗಳ ಮೇಲೆ ಆಗ್ಲೇ 2 ವಾರ. ಆಕಾರ ತಳೆದಿರುತ್ತೆ. ಕ್ಷಣದಿಂದ ಕ್ಷಣಕ್ಕೆ ಬೆಳೀತಿರುತ್ತೆ. ಎದ್ದು ಹೋಗೋದು ಉತ್ತರನ? ನಂದಲ್ಲ ಸಮಸ್ಯೆ, ಇದು ನಿಂದು. ಯಾರೂ ಇಲ್ಲ ಇಲ್ಲಿ. ವಿಷಯ ಗುಟ್ಟಾಗಿಡ್ತೀನಿ. ಹೇಳು, ಆ ಮನುಷ್ಯನ ಪ್ರೀತಿಸಿದ್ಯಾ ನೀನು? ನನಗೊಂದು 3-4 ವರ್ಷ ಇರಬೇಕು. ಅವನೊಂದು 2-3 ವರ್ಷ ದೊಡ್ಡವನು. ಮೂಗಲ್ ಸಿಂಬಳ ಸೊರಸೊರ ಸುರಿತಿರೋದು. ಅಪ್ಪ ಅಮ್ಮ ಕೆಲಸದಲ್ಲಿ ಬ್ಯುಸಿ. ಅವನ ಕೈಗೊಂದು ಕೆಮಿಕಲ್ ಸಕ್ಕರೆ ಚೂರು ಕೊಟ್ಟು ಆಡಿಸ್ಕೊ ಅಂತ ನನ್ನ ಬಿಟ್ಟು ಹೋಗೋರು. ಜೊಲ್ಲು, ಅಂಟು, ಸಿಂಬಳ ಒಟ್ಟಾಗಿ ಸುರಿತಿರೋದು. ಸೊರಸೊರ ಎಳಿತಿದ್ದ. ಮೂಗಿನ ಬಾಯಿಗೆ, ಬಾಯಿನ ಮೂಗ್ಗೆ. ಅಸಹ್ಯ. ಈಗ ನೋಡು ಹೇಗಾಗ್ಬಿಟ್ಟಿದ್ದಾನೆ. ಮನೇಲಿ ಬಡ್ತನ. ಬೆಳಗ್ಗೆ ಎದ್ದವನೇ ಓಡ್ ಬಂದ್ಬಿಡ್ತಿದ್ದ. ಅಮ್ಮ ನನ್ನ ಮುಂದೆ ತಟ್ಟೆ ಕುಕ್ಕಿ ಅವನಿಗೆ ಕಲ್ಸಕ್ರೆ ಚೂರು ಕೊಟ್ಟು ಅವನಿಗೆ ತಿನ್ಸು ಅನ್ನೋರು. ಕಾಗೆ, ಗುಬ್ಬಿ, ಕತ್ತೆ, ನಾಯಿ ನನಗೆ ತೋರಿಸ್ತಾ ಇವನ್ ತಿಂಡಿ ಮುಗ್ತಿದ್ದ. ಕಳ್ಳ. ಏನು ಗೊತ್ತಾ, ನಾನು ಅವನು ಒಂದೇ ಸ್ಕೂಲು. ದಿನಾ ಬೆಳಗ್ಗೆ ಎದ್ದು ಬರೋನು, ನನ್ನ ಕರ್ಕೊಂಡು ಹೋಗೋನು. ಅಮ್ಮಂಗೆ ಸಂತೋಷ, ಅಷ್ಟು ಕೆಲಸ ಕಮ್ಮಿ. ಅಪ್ಪನ ಹತ್ರ ಅನ್ನೋರು, ಅಳಿಯ ಬಂದ. ಇವನು ಶರ್ಟಿನ ತುದಿಲಿ ಮೂಗೊರ್ಸೋನು, ಅವರು ಕಿಸ ಕಿಸ ನಗೋರು. ಆಚೆ ಬಂದವಳು ನಾನು ಅಂದಿದ್ದೆ, ಸಿಂಬಳ ಬುರ್ಕ ನಾನಾಗಲ್ಲ. ಅದೇನಪ್ಪ ಅವತ್ತೇ ಕೊನೆ. ಅದಾದ್ಮೇಲೆ ಯಾವತ್ತೂ ಅವನ ಮೂಗಲ್ ಸುರಿದಿದ್ದೇ ಕಾಣಲಿಲ್ಲ. ಮುಖ ತೊಳಿತಿದ್ನೋ ಇಲ್ವೋ, ಮೂಗಲಂತೂ ಹರಿತಿರ್ಲಿಲ್ಲ. ತಗೊಂಡೋದ್ ತಿಂಡಿ ಕೊಡ್ತಿದ್ದೆ, ಪೆನ್ಸಿಲು, ಪುಸ್ತಕ ಕೊಡ್ತಿದ್ದೆ. ಎಲ್ಲಿವರೆಗೂ ಗೊತ್ತಾ, ಅಮ್ಮನ ಪರ್ಸಲ್ಲಿ ಕಾಸಿರೋದು, ಅದಕ್ಕೆ ಬೆಲೆ ಇದೆ ಗೊತ್ತಾಗೋಕ್ ಮುಂಚೆನೆ ಕದ್ದು ಕೊಟ್ಟಿದ್ದೀನಿ. ಕಳ್ಳ.
ಮನಸ್ಸು ಕೊಟ್ಟಿದ್ದೀನಿ. ಗೊತ್ತಿದೆ ಅವನಿಗೆ, ಸುತ್ತಿ ಸುತ್ತಿ ಬರ್ತಾನೆ. ಇವತ್ತು ಕೇಳ್ತಾನೆ, ಈಗ ಕೇಳ್ತಾನೆ. ಕಾದದ್ದು. ಬಾಯಿ ಬಿಟ್ಟ ಅಂತ ಕುಣಿದು ಕುಪ್ಪಳಿಸೋಕ್ ನಿಂತ್ರೆ ಮತ್ತದೇ ಅಮೇರಿಕಾ, ಕಾಸು, ಕಳ್ಳ. ಕೋತಿನ ಪ್ರೀತಿಯಿಂದ ಸಾಕ್ತಾರಂತೆ. ಯಾಕೆ ಹೇಳು? ಪಳಗಿಸಿದ್ರೆ ಮರ ಹತ್ತತ್ತೆ, ಕಾಯಿ ಕೀಳುತ್ತೆ. ಇದಕ್ ಪ್ರೀತಿ, ಅವನಿಗೆ ಫಲ. ನಂಬಬೇಡ, ಕುಣಿಸ್ತಾರೆ. ಕೋತಿ ಕುಣಿಸ್ದಂಗ್ ಕುಣಿಸ್ತಾರೆ. ಕಳ್ಳರು. ಮದುವೆ ಮಾಡ್ತೀರಾ? ಏನಂದೆ? ಏನಂದೆ? ಮದುವೆ ಮಾಡ್ತೀರಾ ಅಂದ್ಯಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಯಾರು? ಯಾರದು ಹೇಳೋ? ಬಾಯ್ ಬಿಡ್ತಿದ್ರೆ ಗೊತ್ತಾಗೋದಾದ್ರೂ ಹೇಗೆ? ನಾನು ನಿಂತು ಮಾಡ್ತೀನಿ. ದುಡ್ಡಿದೆ, ಅಪ್ಪ ವಕೀಲರು, ನ್ಯಾಯಾಲಯದ ಮೆಟ್ಲು ಹತ್ತೋದಾದ್ರೂ ಸರಿನೇ, ಎಷ್ಟು ದೊಡ್ಡವನಾದ್ರೂ ಸರಿನೇ. ಹೇಳು, ಯಾರು? ದರಿದ್ರ. ಏನು? 2 ದಿನ ಆಗಿತ್ರ ಮಗಿನ್ ನೋಡಿ. ಅದಕ್ಕೆ ಮನಸ್ಸು ತಡೀಲ್ರ ಬಂದೆ. ಬಸರ್ ಹೆಂಗ್ಸು ಹಣ್ಣು ತಂದೀವ್ನಿ. ಅಲ್ಲಿಟ್ಟು ಹೋಗು. ಏನು? ಏನ್ ಹೇಳು? ಕಾಸು ಬೇಕಾ? ಮಗಿನ ಕರ್ಕೊಂಡೊಯ್ತೀನಿ. ಯಾಕೆ? ಮನೆ ಮಗ ಮನೇಲಿ ಇರಲಿ. ಅದೇನು ಇದ್ದಕ್ಕಿದ್ದ ಹಾಗೆ? ಜವಾಬ್ದಾರಿ ನಿಮ್ಗೆ ಯಾಕೆ ಹೇಳಿ? ಪರವಾಗಿಲ್ಲ, ಹೊರ್ತೀನಿ. ವಿಶ್ವಾಸ ಬಿಡಿ ವರ್ಕ್ಸ್ಗೆ ಸಂಬಂಧಪಟ್ಟವರು ಅಂತ ಗೊತ್ತಾಯ್ತು. ವ್ಯವಹಾರಕ್ಕೆ ನಿಂತ್ರೆ ಕೈ ತುಂಬಾ ಕಾಸು ಬರುತ್ತೆ. ಉಕ್ತಿದೆ ಪ್ರೀತಿ. ಮಗಳನ್ನ ಕರ್ಕೊಂಡು ಹೋಗ್ಬೇಕು ವ್ಯಾಪಾರಕ್ಕೆ. ಕಳಿಸಲ್ಲ ನಾನು. ವಿಚಾರಿಸಿದ್ದೀನಿ. ಏನು? ಅಪ್ಪ ನಾನು ಮೊದಲಕ್ಕೂ ನಂದ್ರ. ವಯಸ್ಸು ಹುಡುಗಿ, ಅವಳ ಇಚ್ಛೆ ವಿರುದ್ಧ ಕರ್ಕೊಂಡು ಹೋಗೋ ಹಾಗಿಲ್ಲ ನೀನು. ವಿಚಾರಿಸಿದ್ದೀನಿ. ವಯಸ್ಸಿನ ಹುಡುಗಿ ಇದ್ದಿಟ, ಆದರೆ ಅದಕ್ಕೆ ಹುಚ್ಚು. ಅಲ್ಲಿಗೆ ಅಪ್ಪಂಗೆ ಹಕ್ಕು. ಸ್ಟೇಷನ್ಗೆ ಹೋಗಿ ಬಲವಂತವಾಗಿ ಹಿಡಿದಿಟ್ಕೊಂಡವ್ರೆ, ವ್ಯವಹಾರ ಮಾಡ್ತಾವ್ರೆ ಅಂತ ಬರ್ಕೊಟ್ರೆ ನಿಮಗೆ ತೊಂದರೆ ಆಯ್ತದೆ ನೋಡಿ.
ಕೇಳಿಸ್ತಾ? ಬಾಯಿ ಬಿಟ್ರೆ ಬದುಕ್ತೆ, ಇಲ್ದಿದ್ರಷ್ಟೇ. ನಿಮ್ಮಪ್ಪ ಹೇಳ್ತಿರೋದು ಸತ್ಯ. ಕಂಪ್ಲೇಂಟು ಅಂತ ಬರ್ಕೊಟ್ರೆ ಅವನೇ ಸರಿ, ನಾನೇ ತಪ್ಪು. ಹಣೆ ಬರ ಅನುಭವಿಸು. ನಂದೇ ನನಗೆ ಸಾಕಷ್ಟಿದೆ. ತೆಗೆಸ್ಬಿಡ್ತಾರೆ. ಮಗು ಬೇಕು. ಎರಡು ವಾರ ಅಷ್ಟೇ. ಅಡುಗೆಯವರನ್ನ ಇಲ್ಲಿಂದಲೇ ಕರ್ಕೊಂಡು ಹೋಗ್ತಾರೆ. ಊಟ ತಿಂಡಿಗೆ ತೊಂದರೆ ಇರಲ್ಲ. ಇನ್ನು ಸ್ವಲ್ಪ ಹಾಕ್ಲಾ? ಇಲ್ಲ, ಬೇಡ. ಈಗ ಹೊರಡೋದು ಕಷ್ಟ. ಅವಕಾಶ. ರಜಾ ಸಿಕ್ಕಲ್ಲ. ರಜಾ ಸವಲತ್ತುಗಳ ಸ್ವಾತಂತ್ರ್ಯಕ್ಕೆ ಸರ್ಕಾರಿ ಕೆಲಸ ಅನ್ನೋದು. ಅಡುಗೆಯವರು ನಮ್ಮವರೇ ಆದರೆ ಮಡಿ ಮೈಲಿಗೆ ತಾಪತ್ರೆ ಇರಲ್ಲ. ಖರ್ಚು ಹೊಂದ್ಸೋಕ್ಕಾಗಲ್ಲ. LTC ಬರಲ್ವಾ? ಹೋಗಿ ಬರೋದಕ್ಕೆ ಕೊಡ್ತಾರೆ, ಮಿಕ್ಕಿದ್ದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರೋದು. ಕಾಶಿ, ಋಷಿಕೇಶ, ಹರಿದ್ವಾರ, ಗಯಾ. ಪ್ರವಾಸ ಅಲ್ಲ, ಖರ್ಚಿರಲ್ಲ. ಇಲ್ಲ, ಆಗಲ್ಲ. ಮಕ್ಕಳ ವಿದ್ಯೆ, ಇವುಗಳ ಮದುವೆ, ಇವು ಲೌಕಿಕದ ಜವಾಬ್ದಾರಿಗಳು. ಮುಗಿದ ಮೇಲಲ್ವಾ ಪಾರಮಾರ್ಥ. ಅಲ್ಲಿವರೆಗೂ ಆಯುಷ್ಯ, ಆರೋಗ್ಯ, ಶಕ್ತಿ ಇರಬೇಕಲ್ಲ. ಅಮ್ಮ ಅವ್ರ ಬಗ್ಗೆ ಹೇಳ್ಕೊತಾ ಇರೋದು. ಅಪ್ಪ ಅವ್ರ ಬಗ್ಗೆ ತಪ್ಪ. ಅಮ್ಮ ಕಾಶ್ಮೀರ, ಸಿಮ್ಲಾ, ಮುಸೋರಿ ಅಂತಾರೆ. ಅಪ್ಪ ಕಾಶಿ, ಋಷಿಕೇಶ, ಹರಿದ್ವಾರ ಅಂತಾರೆ. ಸಾಕು ತಲಹರಟೆ. ಇಲ್ಲ, ಕಷ್ಟ ಆಗತ್ತೆ. ರಜಾ, ಹಣ ಎರಡು ಸಮಸ್ಯೆನೆ. ಎದೆನೋವು ಶುರುವಾಗಿದೆ. ಎರಡೆರಡು ಹೆಜ್ಜೆಗೂ ಉಪ್ಸ. ನಿನ್ನ ಸಮಸ್ಯೆಗಳು ಬಗೆಹರಿಯೋ ಹೊತ್ತಿಗೆ ನನ್ನ ಹೆಣ ಬಿದ್ದಿರುತ್ತೆ. ಬರೀ ಅಮ್ಮಂದೇನ ಸಮಸ್ಯೆ, ನಿಂದಲ್ವಾ? ನಿನ್ನನ್ನು ಮಾತಾಡ್ಸಿಲ್ಲ ನಾನು. ಶೋ ಏನು ಶೋ? ನಿಂದೊಬ್ಬಳ್ದೇನಾ ಸಮಸ್ಯೆ? ಯಾರು ನೋಡು. ನಿನಗೆ ಹೇಳಿದ್ದು ನೋಡೆ. ಮುಖ ಉಜ್ಸ್ಕೊಂಡಿದ್ದು ಸಾಕು. ನಗ್ನಗ್ತಾ ಬಾಗಿಲು ತೆಗಿ. ಬಂದವರಿಗೇನು ಕರ್ಮನ ನಿನ್ನ ಗಡಿಗೆ ಮುಖ ನೋಡೋದಕ್ಕೆ? ಅದೇನು ಮಕ್ಕಳನ್ನ ಬೆಳೆಸಿದ್ಯೋ, ಇದೇನು ಸಂಸಾರನೋ, ಆನಂದ ಸಾಗರ. ಸುನಂದಮ್ಮ, ವಿಶ್ವಾಸ ಬಿಡಿ ಸಂಸ್ಥೆ ಓನರ್.